ಕರ್ನಾಟಕ ರಾಜ್ಯಾದ್ಯಂತ ಏನು ಅಧಿಕಾರಿಗಳ ಒಂದು ಬೇಜವಾಬ್ದಾರಿಯಿಂದ ನಕಲಿ ಜಾತಿ ಪ್ರಮಾಣ ಪತ್ರ ನೀಡುವುದರ ಮುಖಾಂತರ ಆ ಜಾತಿ ಪ್ರಮಾಣ ಪತ್ರ ತಗೊಂಡು ಮುಂಬಡ್ತಿ ಹೊಂದುವುದನ್ನ ಖಂಡಿಸಿ ಇವತ್ತು ಬಾಗಲಕೋಟೆ ಜಿಲ್ಲೆಯಲ್ಲಿ ಕೂಡ ಸಾಕಷ್ಟು ನಕಲಿ ಜಾತಿ ಪ್ರಮಾಣ ಪತ್ರಗಳ ಹಾವಳಿ ಇದ್ದು ಸಾಕಷ್ಟು ಸಾಕ್ಷ್ಯಾಧಾರಗಳಿದ್ದು ಜಿಲ್ಲಾಡಳಿತ ಯಾವುದೇ ಕ್ರಮ ಕೈಗೊಂಡಿಲ್ಲ. ಸಾಕಷ್ಟು ಬಾರಿ ನಾವು ಮನವಿಯನ್ನು ಮಾಡಿದ್ದೀವಿ. ಜಿಲ್ಲಾಡಳಿತ ಮತ್ತು ನಮ್ಮ ಜಿಲ್ಲಾಧಿಕಾರಿಗಳಾದ ಜಾನಕಿ ಮೇಡಮ್ ಅವರು ಎಷ್ಟು ಸಾರಿ ನಮ್ಮ ಸಮಾಜದ ಪ್ರಮುಖರು, ನಮ್ಮ ಸಮಾಜ ಜಿಲ್ಲಾಧ್ಯಕ್ಷ ಜಾಮಣ್ಣ ಗಾಳಿ ಅವರು, ನಾವು ನಮ್ಮ ಹಿರಿಯರೆಲ್ಲರೂ ಕೂಡ ಸರಿಯಾದ ಸ್ಪಂದನೆಯನ್ನು ಕೊಟ್ಟಿಲ್ಲ. ಎಲ್ಲಾ ತಾಲೂಕುಗಳಲ್ಲಿ ತಹಶೀಲ್ದಾರ್ ನೇತೃತ್ವದಲ್ಲಿ ಇರುವಂತಹ ಜಾತಿ ಪ್ರಮಾಣ ಪತ್ರ ಕೊಡುವಂತ ವ್ಯವಸ್ಥೆಯಲ್ಲಿ ನಮ್ಮ ಜಾತಿ ಅಲ್ಲದೆ ಇರುವಂತವರನ್ನ ಹಿಂದುಳಿದ ವರ್ಗದವರಿಗೆ ಅವರು ಪರಿಶಿಷ್ಟ ಪಂಗಡ ಅನ್ನುವಂತ ಜಾತಿ ಪ್ರಮಾಣ ಪತ್ರವನ್ನು ಕೊಟ್ಟು ಆ ಜಾತಿ ಪ್ರಮಾಣ ಪತ್ರವನ್ನು ತೆಗೆದುಕೊಂಡು ಅಧಿಕಾರಿಗಳು ಮುಂಬಡ್ತಿಯನ್ನು ಹೊಂದಿದ್ದಾರೆ ಸಾಕಷ್ಟು ಜನ. ಮತ್ತು ಸಾಕಷ್ಟು ರಾಜಕೀಯ ವ್ಯವಸ್ಥೆಯಲ್ಲಿ ಏನ ಪರಿಶಿಷ್ಟ ಪಂಗಡಕ್ಕೆ ರಿಸರ್ವೇಶನ್ ಇರ್ತದೆ ಆ ಜಾಗೆಯಲ್ಲಿ ಕೂಡ ಆ ಡೂಪ್ಲಿಕೇಟ್ ಸರ್ಟಿಫಿಕೇಟ್ ಅನ್ನು ತಗೊಂಡು ಅವರು ಅಧಿಕಾರವನ್ನು ವಹಿಸಿಕೊಂಡಿದ್ದಾರೆ. ಅದರ ಜೊತೆಗೆ ಸಾಕಷ್ಟು ವಿದ್ಯಾರ್ಥಿಗಳು ಏನು MBBS ಹಿಡ್ಕೊಂಡು ಹೈಯರ್ ಎಜುಕೇಶನ್ ಅಲ್ಲಿ ಇರುವಂತಹ ಎಲ್ಲಾ ವಿದ್ಯಾರ್ಥಿಗಳಿಗೂ ಕೂಡ ಪಟ್ಟಿ ಜಾತಿ ಪ್ರಮಾಣ ಪತ್ರದ ಆಧಾರದ ಮೇರೆಗೆ ಅವರು ಕೂಡ ಬಡ್ತಿಯನ್ನು ಹೊಂದಿದ್ದಾರೆ. ನಮ್ಮ ಸಮಾಜಕ್ಕೆ ಅನ್ಯಾಯ ಆಗಕತ್ತದ. ಪರಿಶಿಷ್ಟ ಪಂಗಡದಲ್ಲಿರುವಂತ ನಮ್ಮ ಸಮಾಜದ ಎಲ್ಲ ಮಕ್ಕಳಿಗೆ ಆಗಿರ್ಬೋದು, ನೌಕರಿಯಲ್ಲಿ ಇರುವಂತವರಿಗೆ ಆಗಿರ್ಬೋದು, ಸಮಾಜದವರಿಗೆ ಅನ್ಯಾಯ ಆಗಕತ್ತದ. ಸಾಕಷ್ಟು ಸಾಕ್ಷ್ಯಾಧಾರಗಳ ಸಮೇತ ನಾವು ಪೊಲೀಸ್ ವರಿಷ್ಠ ಅಧಿಕಾರಿಗಳಾಗಿರ್ಬೋದು, ಜಿಲ್ಲಾಧಿಕಾರಿಗಳಾಗಿರ್ಬೋದು, ನಾವು ಸಾಕಷ್ಟು ಬಾರಿ ಮನವಿಯನ್ನು ಕೊಟ್ಟಿದ್ದೀವಿ. ಈ ಮನವಿಗೆ ಯಾರು ಕೂಡ ಕೇರ್ ಅಂದಿಲ್ಲ, ಸರಿಯಾಗಿ ಸ್ಪಂದಿಸ್ತಾ ಇಲ್ಲ. ಸಾಕ್ಷ್ಯಾಧಾರ ಸಮೇತ ಕೊಟ್ಟರು ಕೂಡ ಅದಕ್ಕೆ ನಮ್ಮ ಜಿಲ್ಲಾ ಅಧ್ಯಕ್ಷರ ನೇತೃತ್ವದಲ್ಲಿ ಇವತ್ತಿನ ದಿವಸ ನಾವೆಲ್ಲ ಸಮಾಜದ ಪ್ರಮುಖರು ಪ್ರತಿಭಟನೆ ಕುಂತಿದ್ದೀವಿ, ಸತ್ಯಾಗ್ರಹ ಮಾಡ್ತಾ ಇದ್ದೀವಿ. ಹಗಲು ಮತ್ತು ರಾತ್ರಿನ ಸತ್ಯಾಗ್ರಹ ಮಾಡ್ಬೇಕಂತ ನಿರ್ಧಾರ ಮಾಡಿದ್ದೀವಿ. ಯಾರ್ಯಾರು ಬಾಗಲಕೋಟೆಯಲ್ಲಿ ಜಿಲ್ಲೆಯಲ್ಲಿ ಯಾರ್ಯಾರು ಈ ಮುಂಬಡ್ತಿಯನ್ನು ಹೊಂದಿದ್ದಾರೆ ಡೂಪ್ಲಿಕೇಟ್ ಸರ್ಟಿಫಿಕೇಟ್ ಹಚ್ಕೊಂಡು ಅವರಿಗೆ ಸಾಕ್ಷ್ಯಾಧಾರಗಳನ್ನು ಕೊಟ್ಟಿದ್ವಿ. ಅವ್ರನ್ನ ಈಗ ಅವರ ಹುದ್ದೆಯಿಂದ ತೆರವುಗೊಳಿಸಬೇಕು, ಅವ್ರನ್ನ ಡಿಸ್ಮಿಸ್ ಮಾಡಬೇಕು. ಈ ನಕಲಿ ಜಾತಿ ಪ್ರಮಾಣ ಪತ್ರ ಏನು ಕೊಟ್ಟಾರಲ್ಲ ದುಡ್ಡು ತಿಂದು ಅಧಿಕಾರಿಗಳು, ಅವರನ್ನು ಕೂಡ ಅಧಿಕಾರದಿಂದ ತೆರವುಗೊಳಿಸಬೇಕು ಅಂತೇಳಿ ಒತ್ತಾಯ ಮಾಡ್ಲಿಕ್ಕೆ ನಾವು ಸತ್ಯಾಗ್ರಹ ಕುಂತಿದ್ದೀವಿ. ತಮ್ಮ ಮೂಲಕ ಈ ಮಾತು ನಾನು ಹೇಳಕ್ ಇಚ್ಛಾ ಪಡ್ತೀನಿ. ನಮಸ್ಕಾರ. ಅಂಕಿ ಸಂಖ್ಯೆ ಸಹಿತ ನಿಮ್ಮ ಮುಂದೆ ಹೇಳಿದೆವು. ಬಾಗಲಕೋಟೆ ಜಿಲ್ಲೆಯಲ್ಲಿ 5,500 6,000 ನಕಲಿ ಜಾತಿ ಪ್ರಮಾಣ ಪತ್ರವನ್ನ, ಅದು ಹೆಚ್ಚಿನದು ಎಲ್ಲಪ್ಪ ಅಂತಂದ್ರೆ ಜಮಖಂಡಿ ಮತ್ತು ಸೇರದಾಳದಲ್ಲಿ ಅದು ಕಿರಾಣಿ ಅಂಗಡಿ ಒಳಗೆ ಏನು ಕಿರಾಣಿ ಸಾಮಾನು ಸಿಗುತ್ತೆ ಆ ರೀತಿಯಾಗಿ ತಹಶೀಲ್ದಾರ್ ಆಫೀಸಲ್ಲಿ ಹೋದ್ರಪ್ಪ ಅಂತಂದ್ರೆ ಅವರಿಗೆ ಯಾವುದೋ ನಿರ್ಬಂಧವಿಲ್ಲದೆ ಸರ್ಟಿಫಿಕೇಟ್ ಕೊಡುವಂತ ನಕಲಿ ಜಾತಿ ಪ್ರಮಾಣ ಪತ್ರವನ್ನು ಕೊಡುವಂತ ಕೆಲಸ ಈ ಜಿಲ್ಲೆಯಲ್ಲಿ ಬಹಳ ಏನಪ್ಪಾ ಒಂದು ದಂಡ ಆಗೈತಿ. ದುಡ್ಡು ತಿನ್ನೋ ಅಧಿಕಾರಿಗಳು 5,500 6,000 ನಕಲಿ ಜಾತಿ ಪ್ರಮಾಣ ಪತ್ರವನ್ನ ತಗೊಂಡಿದ್ದಾರೆ. ಇದನ್ನೆಲ್ಲಾ ಏನು ರಿಕಾರ್ಡ್ ಸಹಿತ ನಾವು ತೆಗೆದುಕೊಂಡು ಜಿಲ್ಲಾಧಿಕಾರಿಗೆ ಮನವಿ ಮಾಡಿದ್ರೆ ಕನಿಷ್ಠ ನಾನು ಒಂದು 5 ರಿಂದ 6 ಸಲ ಜಿಲ್ಲಾಧಿಕಾರಿಗಳೇ ಹೋಗಿ ಮನವಿ ಪತ್ರ ಕೊಟ್ಟಿದ್ರಪ್ಪ ಅಂದ್ರೆ ಒಳಗ ಬರ್ರಿ ನೀವು ಒಂದು ಏನು ತಂದಿರಿ ಅಂತ ಹೇಳುವಂತ ಸೌಜನ್ಯ ಕೂಡ ಜಿಲ್ಲಾಧಿಕಾರಿಗಳಿಲ್ಲ. ಅದು ಬೇರೆ ರೋಡ್ ಮೇಲೆ ಹೊರಗಡೆನೆ ಬಂದು ಆಯ್ತಪ್ಪ ನೋಡ್ತೀನಿ ಮಾಡ್ತೀನಿ ಅಂತ ಹೇಳುವಂತ ಮಾಡ್ತಾರೆ. ಎಲ್ಲಾ ದಾಖಲಾತಿಗಳನ್ನು ಸಹಿತ ನಾ ಮಾಧ್ಯಮ ಮುಖಾಂತರ ನಿಮಗೂ ಹೇಳ್ತೀನಿ. ನನ್ನ ಹತ್ರ ಎಲ್ಲ ಅವ್ರು ಯಾವ ಮೊದಲ ನೌಕರಿ ಏನು ಕೆಲವೊಂದು ಅಧಿಕಾರಿಗಳು ಮುಂಬಡ್ತಿಯನ್ನು ಹೊಂದಿದ್ದಾರೆ, ಅವರು ಕೆಟಗರಿ 1 ರಲ್ಲಿ ತಗೊಂಡು ನೌಕರಿಯನ್ನು ಹೊಂದಿರುತ್ತಾರೆ. ಮತ್ತೆ ಅದೇ ರೀತಿಯಾಗಿ